ಕರಿ ಹರ್ಷದಿಂದಲಿ ನಮ್ಮ ಹೃದಯದಲ್ಲಿ ನೆಲೆಸಮ್ಮ. ಮಾಡೋಣ ಕೋರಿಗೆ ತುಪ್ಪದ ನೈವೇದ್ಯವನ್ನು ನೀಡೋಣ, ಸೇವೆ ಮಾಡೋಣ ಮಂಗಳವಾದ್ಯದ ದೇವಿಗೆ ಬನಶಂಕರಿ ದೇವಸ್ಥಾನಕ್ಕೆ ಸಂಬೂಕು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಬಾದಾಮಿಯ ಬನಶಂಕರಿ ದೇವಿಗೆ ಹೋಗೋ ಎಲ್ಲ ಪಾದಯಾತ್ರಿಗಳಿಗೆ ಇಲ್ಲಿ ಇಡ್ಲಿ ವ್ಯವಸ್ಥೆ ಮಾಡಿಸ್ತಿರ್ತೀವಿ. ನಮ್ಮ ದಿಗಂಗತ ಶ್ರೀ ಮಾಂಗಿಲಾಲ್ಜಿ ಬೋರಾ ಅವರ ಸ್ಮರಣಾರ್ಥದಲ್ಲಿ ಶ್ರೀ ಗೌತಮ್ಜಿ ಬೋರಾ ಹಾಗೂ ಶ್ರೀ ರಾಜುಜಿ ಬೋರಾ ಅವರ ವತಿಯಿಂದ ಕಳೆದ 20 ವರ್ಷಗಳಿಂದ ಇವತ್ತು ಸುಮಾರು 20 ವರ್ಷಗಳಿಂದ ನಮ್ಮದಿಲ್ಲಿ ಇಡ್ಲಿ ಸ್ಟಾಲನ್ನು ಹಚ್ಚಿರ್ತೀವಿ. ಅವರಿಗೆ ಒಂದು ಸೇವೆ ಮುಖಾಂತರ ಅವರೆಲ್ಲ ಸೇವೆ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮದೆಲ್ಲ ಮಾರ್ವಾಡಿ ಗ್ರೂಪು ಇದಕ್ಕೆ ತಮ್ಮದು ಒಂದು ಸ್ವಲ್ಪ ಹಳ್ಳಿ ಸೇವೆ ಮಾಡಿ ಅದಕ್ಕೆ ಒಂದು ಪಾತ್ರ ನಾವು ಹಾಕ್ತೀವಿ. ಆದರೆ ದೊಡ್ಡ ಸೇವೆ ಇದ್ದಿದ್ದು ಬೋರಾ ಪರಿವಾರದಿಂದ ಇರ್ತಿದ್ದು. ಪ್ರತಿ ವರ್ಷದಂತೆ 20 ವರ್ಷ ಆಯ್ತು ನಾವು ಮಾಡೋಕ್ಕತ್ತು. ಕನಿಷ್ಠ ಏನಿಲ್ಲ ಅಂದರೂ ಒಂದು 25,000 30,000 ಇಡ್ಲಿ ವ್ಯವಸ್ಥೆ ನಾವು ಮಾಡಿರ್ತೀವಿ. ಬೆಳಗ್ಗೆ 5:30 ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ 9:30 10 ಗಂಟೆವರೆಗೂ ನಮ್ದು ಇಡ್ಲಿ ಸ್ಟಾಲ್ ನಡೀತಿರ್ತೀವಿ. ಇಡ್ಲಿ ಜೊತೆಗೆ ಬಾಲುಷಾ ಸ್ವೀಟ್ನಲ್ಲಿ ಬಾಲುಷಾನು ಮಾಡಿಸಿರ್ತೀವಿ. ನಾನು ಆ ತಾಯಿ ಬನಶಂಕರಿ ಪ್ರಾರ್ಥನೆ ಮಾಡ್ತೀನಿ, ಇದು 20 ವರ್ಷ ಆಗೈತಲ್ಲ, ಇದನ್ನು ಹಿಂಗೆ ಅವರಿಗೆ ದೇವರು ಹೆಚ್ಚಿನ ಶಕ್ತಿ ಕೊಳ್ಳಿ. ಇದು 200 ವರ್ಷಗಟ್ಟಲೆನೂ ನಡೀಲಿ. ಬರ ಪೀಳಿಗೆ ನೆಕ್ಸ್ಟ್ ಜನ್ರೇಷನ್ ಅವ್ರ ಮಗ ಶ್ರೀ ಸ್ವಪ್ನಿಲ್ಜಿ ಬೋರಾ ಹಾಗೂ ಅನೋಜ್ಜಿ ಬೋರಾ ಅವರು ಅದೇ ಥರ ನಡ್ಕೊಂಡು ಹೋಗಿದ್ದಾರೆ. ನಮ್ಮ ಅಜ್ಜಾರ ಏನು ಮಾಂಗಿಲಾಲ್ಜಿ ಅವರು ಏನು ಮಾಡ್ಯಾರ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಅವ್ರ ಮಕ್ಕಳು ಗೌತಮ್ಜಿ ಬೋರಾ ಮತ್ತು ರಾಜುಜಿ ಬೋರಾ ಮಾಡ್ಕೊಂಡು ಬಂದಾರ. ಅದನ್ನು ನೆಕ್ಸ್ಟ್ ಜನ್ರೇಷನ್ ಇವರು ಹಂಗೆ ಮಾಡ್ಕೊಂಡು ಹೊಂಟಾರ. ನಾ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ಇನ್ನೊಂದಷ್ಟು ಹೆಚ್ಚಿನ ಆರೋಗ್ಯ ಸಂಪತ್ತು ಕೊಳ್ಳಿ. ಪ್ರತಿ ವರ್ಷದಂತೆ ನಾವು ಕೂಡ ಸರಿಸುಮಾರು 30 ವರ್ಷದಿಂದ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಬನಶಂಕರಿ ದೇವಿಗೆ. ಯಥಾರ್ಥವಾಗಿ ಮೊದಲು 30 ವರ್ಷದಂತೆ ನಡೆಯುವಾಗ ನಾವು ಸೇವಾರ್ಥಿಗಳು ಬಂದು ಸೇವೆ ಮಾಡ್ತಿರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಇಳಕಲ್ಲಿಂದ ಹತ್ತು ಬನಶಂಕರಿ ಮುಟ್ಟುವವರೆಗೂ ಸಹಿತ ಹೋಗುವಂಥ ಭಕ್ತಾದಿಗಳಿಗೆ ಪಾದಯಾತ್ರಾರ್ಥಿಗಳಿಗೆ ಯಾವುದೇ ಕುಂದುಕೊರತೆ ಇರಲಾರ್ದ ಇಳಕಲ್ಲ ಜನರಿಗೆ ಬಂದು ಸೇವೆ ಮಾಡ್ತಾ. ಅದರಲ್ಲೂ ವಿಶೇಷವಾಗಿ ನಮ್ಮ ಗೌತಮ್ಜಿ ಬೋರಾ ಅವರು ಮತ್ತು ರಾಜು ಬೋರಾ ಅವರ ಪರಿವಾರದಿಂದ ಸತತವಾಗಿ ಒಂದು 20-25 ವರ್ಷದಿಂದ ಇಲ್ಲಿ ಬಂಡ್ರಗಲ್ ಕ್ರಾಸ್ನಲ್ಲಿ ಇಡ್ಲಿ ಮತ್ತು ಬಾಲುಷಾ ಸೇವೆಯನ್ನು ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬನಶಂಕರಿ ದೇವಿ ಅವರಿಗೆ ಯಾವಾಗಲೂ ಸದಾಕಾಲ ಆಯುರಾರೋಗ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕಳಿಸಲಿ ಹಾಗೂ ಎಲ್ಲ ಭಕ್ತಾದಿ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ.